ನೆಲಮಂಗಲ TAPCMSನ ನೂತನ ಉಪಾಧ್ಯಕ್ಷರಾಗಿ ಮೋಹನ್ ಕುಮಾರ್ ಆಯ್ಕೆ. ವೀರಮಾರೇಗೌಡರ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ನಗರದ TAPCMS ಕಚೇರಿಯಲ್ಲಿ ಚುನಾವಣೆ ನಡೆದಿದ್ದು, ಮೋಹನ್ ಕುಮಾರ್ ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಹಿನ್ನೆಲೆ ಸರ್ವ ಸದಸ್ಯರ ತೀರ್ಮಾನದಂತೆ ಅವಿರೋಧವಾಗಿ ಮೋಹನ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರ ಬ್ಯಾಂಕ್ ಪಟ್ಟಾಭಿರಾಮಯ್ಯ, ಸಂಘದ ಅಧ್ಯಕ್ಷರಾದ ಎನ್ ನರಸಿಂಹಮೂರ್ತಿ, ನಿರ್ದೇಶಕರಾದ ಎ ಪಿಳ್ಳಪ್ಪ, KR ಗುರುಪ್ರಕಾಶ್, ಮಂಜುಳಾ, ವೀರಮಾರೇಗೌಡ, BH ಶಿವರಾಮಯ್ಯ, DJ ಜಗಜ್ಯೋತಿ ಬಸವೇಶ್ವರ, H ನಾಗಭೂಷಣ್, G ಸಂಪತ್, ಸಿಂಧು, ಮಹಮ್ಮದ್ ಅವರು ನೂತನ ಉಪಾಧ್ಯಕ್ಷರಾದ ಮೋಹನ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಅಲ್ಲದೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಕೇಶವಮೂರ್ತಿ, ವಕೀಲ ಶ್ರೀನಿವಾಸ್, ವಂದ್ರಾಯನಹಳ್ಳಿ VSSN ಅಧ್ಯಕ್ಷ ಶಿವಕುಮಾರ್, ಮುಖಂಡರಾದ ಹಸಿರುವಳ್ಳಿ ಕುಮಾರ್, ಮಿಲ್ಟ್ರಿ ಮೂರ್ತಿ, ಶೈಲೇಂದ್ರ, ವಸಂತಕುಮಾರ್, ನವೀನ್, ಹುಚ್ಚ ಹನುಮೇಗೌಡ ಮತ್ತಿತರರು ಭಾಗವಹಿಸಿದ್ದರು. ನೆಲಮಂಗಲ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ. ಇಲ್ಲಿ ವೀರಮಾರೇಗೌಡರು ಉಪಾಧ್ಯಕ್ಷ ಸ್ಥಾನಕ್ಕೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದರು. ಆ ಕಾರಣ ನಮ್ಮ ಹಿರಿಯ ಸಹಕಾರಿಗಳು, ನಿಮ್ಮೆಲ್ಲರ ಮಾರ್ಗದರ್ಶಕರಾದ ಕೇಶವಮೂರ್ತಿ ಸಾಹೇಬರು ಮತ್ತು ಶ್ರೀನಿವಾಸು ಮತ್ತು ಹನುಮಂತೇಗೌಡರವರ ಸಮ್ಮುಖದಲ್ಲಿ ಇಂದು ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ಉಪಾಧ್ಯಕ್ಷರ ಚುನಾವಣೆಗೆ ಮೋಹನ್ ಕುಮಾರ್ ಅವರು ಒಂದೇ ನಾಮಪತ್ರ ಇರೋದ್ರಿಂದ ಅವಿರೋಧವಾಗಿ ಮೋಹನ್ ಕುಮಾರ್ ಅವರು ಆಯ್ಕೆಯಾಗಿರ್ತಾರೆ. ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲ ಸದಸ್ಯರು ಎಲ್ಲ ಸದಸ್ಯರು ಪ್ರೋತ್ಸಾಹ ಇದೆ. ನಾವು ಈ ನಮ್ಮ ಅವಧಿ ಇನ್ನು 14 ತಿಂಗಳು ಅವಧಿ ಇದೆ. ಈ ಅವಧಿನಲ್ಲಿ NCDCಯಿಂದ ನಾವು ಈಗಾಗಲೇ ಲೋನನ್ನು ತೆಗೆದುಕೊಂಡು 1.25 ಕೋಟಿ ಲೋನ್ ತೆಗೆದುಕೊಂಡಿದ್ದೀವಿ. ಅದರಲ್ಲಿ 3 ಅಂತಸ್ತಿನ ಒಂದು ಕಚೇರಿ ಮತ್ತು ಉಗ್ರಾಣ ಎಲ್ಲವನ್ನು ಮಾಡಿ ನಮ್ಮ ಅವಧಿನಲ್ಲಿ ಬಿಡಬೇಕು ಅಂತೇಳಿ ನಮ್ಮ ಒಂದು ಆಸೆ ಮತ್ತು ಕನಸಿದೆ. ಸೊ ಅದು ನಮ್ಮ ಆಡಳಿತ ಮುಗಿಯೋದ್ರೊಳಗೆ ಈ ಕೆಲಸವನ್ನು ನಾವು ಮಾಡ್ತೀವಿ. ಸಾಕಷ್ಟು ಬಾರಿ ಕೇಳಿ ಬಂದಿದೆ ನಿಮ್ಮ ಬಗ್ಗೆ. ಸಾಕಷ್ಟು ಕೆಲಸ ಕಾರ್ಯಗಳು ನಿಮ್ಮ ಇದರಲ್ಲಿ ಆಗಿದೆ. ಈ ಸರಿ ಅಧ್ಯಕ್ಷರಾದ ಮೇಲೆ ಇನ್ನಷ್ಟು ಅಭಿವೃದ್ಧಿ ಆಗಿಲ್ಲ ಅನ್ನೋ ಮಾತು ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಖಂಡಿತ ಆಗುತ್ತೆ. ನಮ್ಮ TAPCMS ಅಲ್ಲಿ ಈ ಸರಿ ಹಿಂದೆ ಈ ಸರಿ 22 ಲಕ್ಷ ರೂಪಾಯಿ ಲಾಭ ಬಂದಿದೆ. ಮುಂದಿನ ದಿನಗಳಲ್ಲಿ 50 ಲಕ್ಷ ಲಾಭ ಬರುವಂಥ ದಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿ ಹೋಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.